ನಾಳೆ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಹಬ್ಬದ ಭರ್ಜರಿ ಖರೀದಿ ಈಗ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಫುಲ್ ರಶ್ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಹೂವು ಹಣ್ಣು ಖರೀದಿಸಲು ಮುಗಿಬಿದ್ದಿದ್ದಾರೆ ಜನ. ನಾಳೆ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹಾಗಾಗಿ ಇವತ್ತೇ ಖರೀದಿ ಭರಾಟೆ ಜೋರಾಗಿದೆ. ರಾತ್ರಿ 2 ಗಂಟೆಯಿಂದಲೂ ಕೂಡ ಭರ್ಜರಿ ವ್ಯಾಪಾರ ಆಗ್ತಾ ಇದೆ. ಹೂವು ಹಣ್ಣುಗಳ ಬೆಲೆ ಏರಿಕೆಯಾಗಿದೆ. ಆದರೂ ಕೂಡ ಅತಿ ಹೆಚ್ಚಾಗಿ ಜನ ಬಂದು ಖರೀದಿ ಮಾಡ್ತಿದ್ದಾರೆ. ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಟೌನ್ ಹಾಲ್ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರುವಂತಹ ಹಿನ್ನೆಲೆ ಅತಿ ಹೆಚ್ಚಾಗಿ ಯಾವುದೇ ಹಬ್ಬ ಬಂದರೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿಗೆ ಜನ ಅತಿ ಹೆಚ್ಚಾಗಿ ಬರ್ತಾರೆ. ಹಾಗಾಗಿ ನಾಳೆ ಇರುವಂತಹ ಹಬ್ಬದ ಸಂಭ್ರಮ. ಹಾಗಾಗಿ ಇವತ್ತೇ ಬೆಳಿಗ್ಗೆ 2 ಅಥವಾ 3 ಗಂಟೆಯಿಂದ ಈಗಾಗಲೇ ಹೂವು ಹಣ್ಣುಗಳನ್ನು ಜನ ಖರೀದಿ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರತಿ ಬಾರಿ ಯಾವುದೇ ಹಬ್ಬ ಬಂದರೂ ಕೂಡ ಬೆಲೆ ಏರಿಕೆ ಆಗಲಿ ಅಥವಾ ಬೆಲೆ ಕಡಿಮೆ ಆಗಲಿ, ಒಟ್ಟಿನಲ್ಲಿ ಖರೀದಿ ಮಾತ್ರ ಜೋರಾಗಿರುತ್ತೆ. ಹಾಗಾಗಿ ಈ ಬಾರಿಯೂ ಕೂಡ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆಯಿಂದಲೇ ಅತಿ ಹೆಚ್ಚಾಗಿ ಜನಸಂದಣಿ, ಅತಿ ಹೆಚ್ಚಾಗಿ ಜನ ಬಂದು ಖರೀದಿ ಮಾಡ್ತಾ ಇರುವಂಥ ದೃಶ್ಯಗಳು ಕಂಡು ಬಂತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 3 ಗಂಟೆಯಿಂದಲೇ ಈ ರೀತಿಯಾಗಿ ಖರೀದಿ ಭರಾಟೆ ಜೋರಾಗಿತ್ತು. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ. ಹಾಗಾಗಿ ಸುತ್ತಮುತ್ತ ನೋಡ್ತಾ ಇದ್ದೀವಿ, ಅತಿ ಹೆಚ್ಚಾಗಿ ವಾಹನಗಳು, ಟ್ರಾಫಿಕ್ ಜಾಮ್ ಆಗಿತ್ತು. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಹಾಗಾಗಿ ಒಂದು ಕ್ಷಣ ಇಲ್ಲಿ ಆಂಬ್ಯುಲೆನ್ಸ್ಗಳು ಕೂಡ ಓಡಾಡಲಿಕ್ಕೆ ಪರದಾಡಿತ್ತು ಅಂತ ಒಂದು ಘಟನೆ ಕೂಡ ಇವತ್ತು ಬೆಳಗ್ಗೆ ನಡೆದಿದೆ ಈ ಭಾಗದಲ್ಲಿ. ಹಾಗಾಗಿ ಅತಿ ಹೆಚ್ಚಾಗಿ ಜನಸಂದಣಿ, ಅತಿ ಹೆಚ್ಚಾಗಿ ಖರೀದಿ ಭರಾಟೆ ಈ ಬಾರಿ ಜೋರಾಗಿದೆ. ಒಂದು ಕಡೆ ಹೂವು ಮತ್ತು ಹಣ್ಣು ಬೆಲೆ ಏರಿಕೆ ಆಗಿದ್ರೂ ಕೂಡ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಅತಿ ಹೆಚ್ಚಾಗಿ ಜನ ಬಂದು ನಾಳೆ ಹಬ್ಬದ ತಯಾರಿ ಮಾಡ್ತಿದ್ದಾರೆ. ಹಾಗಾಗಿ ಬಂದು ಖರೀದಿ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇರುವಂಥ ಸುತ್ತಮುತ್ತ ಯಾವುದೇ ಏರಿಯಾಗಳಲ್ಲಿರಲಿ ಅಥವಾ ಯಾವುದೇ ಭಾಗಗಳಲ್ಲೇ ಇರಲಿ, ಜನ ಅತಿ ಹೆಚ್ಚಾಗಿ ಬರುವಂಥದ್ದು ಕೆಆರ್ ಮಾರ್ಕೆಟ್ ಜೊತೆಗೆ ಗಾಂಧಿ ಬಜಾರ್. ಹಾಗಾಗಿ ಈ ಎರಡೂ ಭಾಗದಲ್ಲಿ ಅತಿ ಹೆಚ್ಚಾಗಿ ಈಗ ಖರೀದಿ ಭರಾಟೆ ಜೋರಾಗಿದೆ.